ಶ್ರೀರಾಮ ಸಮರ್ಥ ಜುಲೈ 5. ನಿಮ್ಮ ಸುಖದುಃಖಗಳನ್ನು ಶ್ರೀರಾಮನಿಗೆ ಹೇಳಿರಿ. ನೀವೆಲ್ಲರೂ ಬಹಳ ಉತ್ತಮ ರೀತಿಯಿಂದ ಸೇವೆ ಮಾಡುತ್ತಿರುವಿರೆಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಇದೇ ರೀತಿ ನಿಮ್ಮ ಸೇವೆಯು ಅಖಂಡವಾಗಿ ನಡೆಯಲಿ. ಇದರಲ್ಲಿಯೇ ಕಲ್ಯಾಣವಿರುತ್ತದೆ. ಇದರಿಂದಲೇ ನಿಮ್ಮ ಉದ್ಧಾರವಾಗುತ್ತದೆ. ಯಾರಾದರೂ ನಿಮಗೆ ಇದರಲ್ಲೇನಿದೆ, ಅದರಲ್ಲೇನಿದೆ, ಇದರಿಂದೇನಾಗುತ್ತದೆ ಎಂದು ಅಂದರೆ ನೀವು ಆ ಕಡೆಗೆ ಗಮನ ಕೊಡಬೇಡಿರಿ. ಭಗವಂತನ ಸೇವೆಯು ಬೆಳೆದಷ್ಟು ಕಡಿಮೆ. ಅವನು ಬಹಳ ದೊಡ್ಡವನಿರುತ್ತಾನೆ, ಅಮರ್ಯಾದನಾಗಿರುತ್ತಾನೆ. ಅವನನ್ನು ನೋಡುವುದಕ್ಕಾಗಿ ಅಷ್ಟೇ ದೊಡ್ಡ ಸೇವೆಯನ್ನು ಮಾಡಬೇಕು. ಅವನನ್ನು ನೋಡುವುದಕ್ಕಾಗಿ ನಮಗೆ ಅಷ್ಟೇ ದೊಡ್ಡ ಶಕ್ತಿಯೂ ಬೇಕಾಗುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ದರ್ಶನ ಮಾಡಿಸಿದನು. ಅಂಥ ದಿವ್ಯ ದೃಷ್ಟಿಯು ನಮ್ಮ ಹತ್ತಿರ ಇರುವುದಿಲ್ಲ. ಆದರೆ ಅದನ್ನು ಸಂಪಾದಿಸುವ ಶಕ್ತಿಯು ನಮ್ಮ ಹತ್ತಿರವಿರುತ್ತದೆ. ಭಕ್ತಿಯ ಪ್ರಗತಿಯೇ ನಿಜವಾದ ಶಕ್ತಿಯಾಗಿರುತ್ತದೆ. ಹಾಗೂ ಅದಕ್ಕಾಗಿ ಅಖಂಡ ನಾಮಸ್ಮರಣೆಯೇ ನಿಜವಾದ ಸಾಧನೆಯಾಗಿರುತ್ತದೆ. ಶ್ರೀರಾಮಚಂದ್ರನು ನಮ್ಮ ಮನೆಯವರಲ್ಲೊಬ್ಬನೆಂಬ ವಿಶ್ವಾಸ ತಾಳಿರಿ. ನೀವು ಅವನಿಗೆ ನಿಮ್ಮ ಸುಖ ದುಃಖ ಹೇಳಿರಿ. ದಿನದಲ್ಲಿ ಒಮ್ಮೆಯಾದರೂ ಶ್ರೀರಾಮನ ಮುಂದೆ ನಿಂತು ಅವನಿಗೆ ಅನನ್ಯ ಭಾವದಿಂದ ಶರಣು ಹೋಗಿರಿ. ಅಂದರೆ ನಿಮ್ಮ ಸಮಯವು ಆನಂದದಲ್ಲಿ ಕಳೆಯುತ್ತದೆ ಹಾಗೂ ದುಃಖವು ದೂರವಾಗುತ್ತದೆ. ನಮ್ಮ ಜ್ಞಾನ, ಶಕ್ತಿ, ವೈಭವ, ಅಧಿಕಾರ ಎಲ್ಲವೂ ಅವನ ಮುಂದೆ ನಗಣ್ಯ. ಆದ್ದರಿಂದ ಇವೆಲ್ಲವನ್ನು ಮರೆತು ಅವನಿಗೆ ಶರಣು ಹೋಗಿರಿ. ಅವನ ಹತ್ತಿರ ಪ್ರೇಮವನ್ನೇ ಕೇಳಿರಿ. ದೇವ, ನಾವು ಕೇವಲ ನಿನ್ನ ಸ್ಥೂಲ ರೂಪದ ದರ್ಶನ ತೆಗೆದುಕೊಳ್ಳುತ್ತೇವೆ. ನಮಗೆ ನಿನ್ನ ನಿಜವಾದ ದರ್ಶನ ಮಾಡಿಸು. ನಾವು ಅವಗುಣ ಸಂಪನ್ನರಿರುತ್ತೇವೆ. ನಿನ್ನ ದರ್ಶನವಾಗಲು ಬೇಕಾಗುವಷ್ಟು ಸೇವೆ ನಮ್ಮ ಹತ್ತಿರ ಇರುವುದಿಲ್ಲ. ಆದರೆ ನೀನು ನಮ್ಮನ್ನು ಕ್ಷಮಿಸು. ಹೇ ರಾಮ, ಎಷ್ಟೇ ಸಂಕಟಗಳು ಬರಲಿ, ನಾವು ನಮ್ಮ ಪ್ರಾರಬ್ಧ ಭೋಗಗಳನ್ನು ನಿನ್ನ ನಾಮದಲ್ಲಿ ಆನಂದದಿಂದ ಅನುಭವಿಸುತ್ತೇವೆ. ಬರುವುದೆಲ್ಲವೂ ಬರಲಿ, ನಮ್ಮ ಸಮಾಧಾನವು ಸ್ಥಿರವಾಗಿ ಉಳಿದು ನಮಗೆ ನಿನ್ನ ನಾಮದಲ್ಲಿ ಪ್ರೇಮ ಬರುವಂತೆ ಕೃಪೆ ಮಾಡು ಎಂದು ಪ್ರಾರ್ಥಿಸಬೇಕು. ನಿಜವಾಗಿಯೂ ಭಗವಂತನು ಭಕ್ತನ ಮನಸ್ಸನ್ನು ನೋಡುತ್ತಾನೆ, ಅವನ ಭಾವ ನೋಡುತ್ತಾನೆ. ಸಾಮಾನ್ಯವಾಗಿ ಅವನು ಭಕ್ತನ ಹತ್ತಿರವೇ ಇರುತ್ತಾನೆ. ಯಾರು ಶ್ರದ್ಧೆಯಿಂದ ಭಗವಂತನ ಚಿಂತನೆ ಮಾಡುತ್ತಾರೋ ಅವರಿಗೆ ಪರಮೇಶ್ವರನು ತನ್ನ ಹತ್ತಿರವಿದ್ದು ತನಗೆ ಸಹಾಯ ಮಾಡಲು ಸಿದ್ಧನಿರುತ್ತಾನೆಂಬ ವಿಶ್ವಾಸವೆನಿಸುತ್ತದೆ. ನಮಗೆ 2 ಮಾರ್ಗಗಳಿರುತ್ತವೆ. ಒಂದು ಶ್ರದ್ಧೆಯದು ಹಾಗೂ ಇನ್ನೊಂದು ಅನುಭವದ್ದು. ಒಂದು ಊರಿಗೆ ಕಾಲು ದಾರಿಯಿಂದ ಹೋದರೆ ಕೇವಲ 3 ಮೈಲಿಗಳ ಅಂತರವಿರುತ್ತದೆ. ಮೋಟಾರಿನ ರಸ್ತೆಯಿಂದ ಹೋದರೆ 10-12 ಮೈಲುಗಳ ಅಂತರವಿರುತ್ತದೆ. ಶ್ರದ್ಧೆಯು ಕಾಲದಾರಿಯಂತೆ ಇರುತ್ತದೆ. ಆ ದಾರಿಯಿಂದ ಹೋದರೆ ಅಂತರ ಕಡಿಮೆ ಆಗುತ್ತದೆ. ಮೋಟಾರಿನ ಮಾರ್ಗವು ಅನುಭವದ ಮಾರ್ಗವಾಗಿರುತ್ತದೆ. ಮೋಟಾರು ರಸ್ತೆಯಲ್ಲಿ ಕೆಟ್ಟಿತೆಂದರೆ ಅಥವಾ ದಾರಿಯಲ್ಲಿ ಏನಾದರೂ ಅಡೆತಡೆ ಉಂಟಾದರೆ ಪ್ರಗತಿ ಕುಂಠಿತವಾಗುತ್ತದೆ. ಆದ್ದರಿಂದ ನಾವು ಆದಷ್ಟು ಮಟ್ಟಿಗೆ ಶ್ರದ್ಧೆಯ ಮಾರ್ಗವನ್ನೇ ಅನುಸರಿಸಬೇಕು. ಸದ್ಗುರುಗಳ ಶಬ್ದದ ಮೇಲೆ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಇಂದಿನ ಮುಖ್ಯ ವಿಚಾರ, ಭಗವಂತನ ನಾಮವನ್ನು ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.